ಸೌಲನೆಂಬ ವ್ಯಕ್ತಿ ಇರ್ತಾರೆ ಬೈಬಲಲ್ಲಿ. ಆ ಸೌಲನ ಹೇಗೆ ಹಳೆ ಒಡಂಬಡಿಕೆಯಲ್ಲಿ ನೋಡೋದಾದರೆ ಆ ಸೌಲನ ಹೇಗಿರ್ತಾನೆ ಅಂದರೆ ಗೊತ್ತಾ, ಅವನು ಕತ್ತೆಗಳು ಕಳೆದು ಹೋಗಿರ್ತಾವೆ ಪ್ರಿಯ ದೇವ ಜನರೇ. ಅವನು ಕತ್ತೆಗಳನ್ನು ಮೈಸ್ಕೊತಾ ಅವನು ಕತ್ತೆಗಳು ಕಳೆದು ಹೋಗ್ತಾ ಇರ್ತವೆ. ಆ ಕತ್ತೆಗಳನ್ನು ಹುಡುಕಕ್ಕೆ ಅವನಿಗೆ ಬಹಳಷ್ಟು ಸ್ಟ್ರಗಲ್ ಪಟ್ಟನು, ಆದರೆ ಆ ಕತ್ತೆಗಳು ಸಿಗ್ತಾ ಇದ್ದಿಲ್ಲ. ಆದರೆ ಅಲ್ಲಿ ಅವನಿಗೆ ಯಾರೋ ಹೇಳಿದ್ರು, ಏನಂತ, ಸೌಲನಿಗೆ ಯಾರೋ ಹೇಳ್ತಾರೆ, ನಿನ್ನ ಕತ್ತೆಗಳು ಕಳೆದು ಹೋಗಿದೆಯಲ್ಲ, ನಮ್ಮ ಊರಿನಲ್ಲಿ ಅಂದರೆ ಪಕ್ಕದ ಊರಿನಲ್ಲಿ ಅಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಅವನು ಭವಿಷ್ಯವಕ್ತ ಇದ್ದಾನೆ. ಅವನಿಗೆ ಮುಂದೆ ಆಗೋ ಘಟನೆಗಳು, ಹಿಂದೆ ಆಗೋ ಘಟನೆಗಳು ಇಡೀ ಡೀಟೇಲು ಆತನು ದೇವರ ಯೆಹೋವನ ದೇವರಿಂದ ಕಲೆಕ್ಷನ್ ಉಳ್ಳುವಂಥ ದೇವರದ ಮಗನಾಗಿದ್ದಾನೆ. ಅವನ ಹತ್ರ ನೀನು ಹೋಗು, ನಿನ್ನ ಕತ್ತೆಗಳ ಸೊಲ್ಯೂಷನ್ ಸಿಗ್ಬೋದೇನೋ ಅಂತ. ಆ ವ್ಯಕ್ತಿ ಏನಿದ್ದಾನಂದ್ರೆ ಕತ್ತಿ ಕಾಯೋನು, ಕತ್ತೆಗಳು ಕಳೆದು ಹೋಗ್ಯವನಂತ ಅವನೇನು ಮಾಡ್ದನು, ಅಲ್ಲಿ ಸಮುವೇಲನ ಹತ್ರ ಬರ್ತಾನೆ. ಸಮುವೇಲನ ಅಡ್ರೆಸ್ ತಿಳ್ಕೊಂಡು, ಇಲ್ಲಿ ಯಾರಾದ್ರೂ ಸಮುವೇಲ್ ಇದ್ದಾರಾ, ಇಲ್ಲಿ ಯಾರೋ ಊರಲ್ಲಿ ಸಮುವೇಲ್ ಇದ್ದಾನ, ಓ ಸಮುವೇಲ್ ಇದ್ದಾನೆ ನಮ್ಮ ಭವಿಷ್ಯವಕ್ತ ಅಂತ ಯಾರೋ ಅಡ್ರೆಸ್ ಕೊಟ್ಟಿದ ಮೇಲೆ ಆ ಭವಿಷ್ಯವಕ್ತನ ಹತ್ರ ಹೋಗ್ತಾನೆ. ಭವಿಷ್ಯವಕ್ತನ ಹತ್ರ ಹೋದಾಗ ಅವನೆದ್ರೆ ಮೊಳಕಲ್ ಹಾಕಿ ಅದೇ ಸ್ಥಿರವಾಗಿ ಕೂಡ್ತಾನೆ. ಗುರುಗಳೇ, ನಾನು ಬಂದಿದ್ದ ಉದ್ದೇಶ ಏನಿದೆ ಅಂದರೆ, ಏನಿಲ್ಲ, ನನ್ನ ಕತ್ತೆಗಳು ಕಳೆದು ಹೋಗಿದ್ದಾವೆ, ಆ ಕತ್ತೆಗಳು ಯಾವ ದಿಕ್ಕಿಲಿ ಹೋಗಿದೆ ನಮ್ದು ಅಡ್ರೆಸ್ ಕೊಡ್ರಿ ಅಂತ. ಅಲ್ಲಿ ಬರುವಾಗ ಭವಿಷ್ಯವಕ್ತ ಹೇಳ್ತಾನೆ, ಭವಿಷ್ಯವಕ್ತ, ನೀನು ಕತ್ತೆಗಳು ಕಳೆದಿದೆ ಅಂತ ನನ್ನ ಹತ್ರ ಬಂದಿದೀಯಾ? ಯಾಕೆಂದ್ರೆ ಆಗಿನ ಟೈಮಿನಲ್ಲಿ ಗೂಗಲ್ ನೆಟ್ವರ್ಕ್ ಇಂಟರ್ನೆಟ್ ಯಾವುದೂ ಇರಲಿಲ್ಲ. ಆಗಿನ ಟೈಮಲ್ಲಿ ಭವಿಷ್ಯವಕ್ತನೇ ಒಂದು ದೊಡ್ಡ ಇಂಟರ್ನೆಟ್ ಇದ್ದಿದ್ದನು, ಭವಿಷ್ಯವಕ್ತನೇ ಅಭಿಷೇಕ ಉಳ್ಳನಾಗಿದ್ದರು. ಅವಾಗ ಆ ವ್ಯಕ್ತಿ ಹೇಳ್ತಾನೆ, ನೀವು ಕತ್ತೆ ಕಳೆದಕ್ಕಾಗಿ ಬಂದಿದ್ದೀರಾ? ಅವಾಗ ದೇವರು ತನಗೆ ಪ್ರಾರ್ಥನೆ ವಿಜ್ಞಾಪನೆ ಕಳಿಸ್ತಾನೆ, ದೇವರೇ, ಯೆಹೋವ ದೇವರೇ, ಜೀಸಸ್, ಇವರು ಬಂದಿದ್ದ ಉದ್ದೇಶ ಕತ್ತೆಗಳು ಎಲ್ಲಿ ಇದೆ ಅಂತ, ಇವ್ರು ಯಾವ ದಿಕ್ಕಿನ ಕಡೆ ಹೋಗಬೇಕು ಅಂತ ಹುಡುಕಕ್ಕೆ ಹೋಗ್ಬೇಕಂತ ಇವ್ರು ಕೇಳ್ತಾ ಇದ್ದಾರೆ, ನನಗೆ ತಿಳಿಸ್ಕೊಡು ಅಂತ ಆ ಭವಿಷ್ಯವಕ್ತ, ಆ ಸೇವಕನು ಮತ್ತೆ ಕೈಗಳನ್ನು ಮೇಲೆತ್ತಿ ಪ್ರಾರ್ಥಿಸುವಾಗ ದೇವರು ತನಗೆ ಹೇಳ್ತಾನೆ, ಇವನಿಗೆ ಕತ್ತೆ ಕಳೆದಿದೆ ಅಂತ ಇವನು ಬಂದಿದ್ದಾನಲ್ಲ, ಇವನಿಗೆ ಬಿಡಬೇಡ, ಇನ್ಮೇಲೆ ಇನ್ನೇನು ಮಾಡು, ಇನ್ಮೇಲೆ ಇವನಿಗೆ ಎಣ್ಣೆಯಿಂದ ಅಭಿಷೇಕ ಮಾಡು, ಎಣ್ಣೆಯಿಂದ ಅಭಿಷೇಕ ಮಾಡು. ಯಾಕೆ ಅಂದರೆ ಇವರಿಗೆ ಇಸ್ರಾಯೇಲ್ ಜನರ ಮೇಲೆ ರಾಜ್ಯ ಮಾಡಬೇಕಂತಿದ್ದೀನಿ ನಾನು, ರಾಜ್ಯ. ದೇವರು ತಿಳಿಸ್ತಾ ಇದ್ದಾನೆ, ಅವನು ಬಂದಿದ್ದ ಉದ್ದೇಶ ಬೇರೆ, ಆ ಪಾಸ್ಟರ್ ಹತ್ರ ಬಂದಿದ್ದ ಉದ್ದೇಶ ಬೇರೆ, ಆ ಸೇವಕನ ಹತ್ರ. ಆದರೆ ದೇವರ ಪ್ಲಾನಿಂಗ್ ಏನಿದೆ ನೋಡಿ, ಆ ಕತ್ತೆ ಕಳಿಬೇಕು, ಡೈರೆಕ್ಟ್ ಭವಿಷ್ಯೋಕ್ತನ ಹತ್ರ ಇವನು ಬರಬೇಕು. ಭವಿಷ್ಯೋಕ್ತನ ಹತ್ರ ಬಂದಾಗ ದೇವರು ಇವನಿಗೆ ಅನಂಟಿಂಗ್ ಮಾಡಬೇಕು. ಇವನು ಹೇಳ್ತಾನೆ, ಯೆಹೋವನು ನಿನಗೆ ಆರಿಸ್ಕೊಳ್ಬೇಕಂತಿದ್ದಾನೆ, ಯೆಹೋವನು ಇಸ್ರಾಯೇಲ್ ಜನರ ಮೇಲೆ ನಿನಗೆ ರಾಜ್ಯ ಮಾಡಬೇಕಂತಿದ್ದಾನೆ. ನಿನ್ನ ಕತ್ತೆ ಕಳೆದು ಹೋಗಿದೆ ಅಂತ ಬಂದಿರ್ಬೋದು, ಆದರೆ ದೇವರು ನಿನಗೆ ಹಾಗೆ ಉಪಯೋಗ ಮಾಡ್ತಾ ಇಲ್ಲ, ನಿನ್ನ ಕತ್ತೆಗಳು ಮೈಸೋ ಹಾಗೆ ನಿನಗೆ ಮಾಡ್ತಾ ಇಲ್ಲ, ನಿನಗೆ ಇಸ್ರಾಯೇಲ್ ಜನರ ಮೇಲೆ ಒಬ್ಬ ನಾಯಕನಾಗಿ ಮಾಡಬೇಕಂತಿದ್ದಾನೆ. ರೆಡಿ ಇದ್ದಿದೆಯಾ ಅಂತ ಕೇಳ್ತಾನೆ. ಸೌಲನು ಆಕಸ್ಮಿಕವಾಗಿ ಭಯಂಕರವಾಗಿ ಹೋದನು, ಅಯ್ಯೋ ನಾನು ಬಂದಿದ್ದು ಕತ್ತೆ ಕಳುವಾಗಿ ನನ್ನ ಕತ್ತೆಗಳನ್ನು ಹುಡ್ಕೊಳ್ಳೋಕ್ಕೆ, ಇಲ್ಲಿ ಈ ರೀತಿ ಆಗ್ತದ ಅಂತ ನನಗೆ ಗೊತ್ತಿರಲಿಲ್ಲ ಅಂದಾಗ ಅದೇ ಪ್ರಕಾರ ನಾನು ಹೇಗೂ ಮನೆಗೆ ಹೋಗಿ ಹೇಳಿ ಕೇಳಿ ಬರ್ತೀನಿ ನನ್ನ ತಂದೆ ತಾಯಿ ಪಿತೃಗಳಿಗೆ ಅಂದಾಗ ಮತ್ತೆ ರಿಟರ್ನ್ ಬರ್ತಾನೆ. ಪ್ರಿಯ ದೇವ ಜನರೇ, ಅವನಿಗೆ ದೇವರು ಮತ್ತೆ ಅವನ ಮೇಲೆ ಹೇಳ್ತಾನೆ, ಮತ್ತೆ ಇನ್ನಿಗೆ ಇಸ್ರಾಯೇಲ್ ಜನರ ಮೇಲೆ ದೊಡ್ಡ ರಾಜನಾಗಿ ಮಾಡುತ್ತೇನೆ. ದೇವರ ಕೃಪೆ ಆತ ವ್ಯಕ್ತಿ ಮೇಲಿತ್ತು, ದೇವರ ಕೃಪೆ ಆತನ ಮೇಲಿತ್ತು. ಅವನು ಕತ್ತೆ ಕಳೆದವಂತ ಹೋದನು, ಆದರೆ ಅವನಿಗೆ ರಾಜ್ಯ ಮಾಡಿದನು. ಈಗ ಆಲೋಚನೆ ಮಾಡ್ರಿ, ದೇವರ ಮನಸ್ಸು ಮಾಡಿದ್ರೆ ಯಾವ ವ್ಯಕ್ತಿಗೆ ತಿಪ್ಪೆ ಮೇಲೆ ಬಿದ್ದಂಥ ವ್ಯಕ್ತಿಗೆ ಮೇಲೆ ಹಂತಬಹುದು. ಈಗ ನಿಂಗೆ ಹೇಳ್ಬೋದು, ನಿಮ್ಮನ್ನ ಎಲ್ಲರೂ ಇನ್ಸರ್ಟ್ ಮಾಡಿರ್ಬೋದು, ನಿಮ್ಮನ್ನ ಎಲ್ಲ ತಳಗ ತಳ್ಳಿರ್ಬೋದು, ನಿಮ್ಮನ್ನ ಎಲ್ಲ ಮುಂದೆ ಚೆನ್ನಾಗಿ ಮಾತಾಡ್ಬೋದು, ನಿಮ್ಮನ್ನ ತಳಗ ನುಚ್ಚು ನೂರು ಮಾಡ್ಬೋದು. ನಿಮ್ಮ ಫ್ಯಾಮಿಲಿ ಪರಿವಾರ, ನಿಮ್ಮ ಬಂಧು ಮಿತ್ರರು, ನಿಮ್ಮ ಅಣ್ಣ ತಮ್ಮಕಿ ಪರಿವಾರದಿಂದ ಎಲ್ಲವರು ಇವತ್ತು ನಿನಗಾಗಿ ವಿರೋಧವಾಗಿ ನಿಲ್ಲಬಹುದು. ನಾನು ಹೇಳ್ತಾ ಇದ್ದೀನಿ, ದೇವರ ಕೃಪೆ ಇದ್ರೆ ಯಾವ ವ್ಯಕ್ತಿಗೂ ಮೈ ಮೇಲೆ ಕರ್ಕೊಂಡು ಹೋಗುತ್ತಾನಾಗಿದ್ದಾನೆ. ಹಲ್ಲೆಲೂಯಾ. ಯಾವುದೇ ಪ್ರಕಾರ ಯಾವ ವ್ಯಕ್ತಿ ನಿನ್ನ ಮೇಲೆ ದೋಷ ಹಚ್ಚಲಿ, ಶ್ರಾಪ ಹಾಕಲಿ, ಮಾಟ ಮಂತ್ರದಿಂದ ತುಂಬಲಿ, ನಿನಗೆ ವಿರುದ್ಧಾಗಿ ಜೀವಿಸಲಿಕ್ಕೆ ನಿನಗೆ ಶತ್ರುಗಳನ್ನು ಬಿಡಲಿ, ನಿನ್ನ ಮೇಲೆ ಅನೇಕ ಅಟ್ಯಾಕ್ಸ್ಗಳು ಮಾಡಲಿ, ನಿಮ್ಮ ಯಾವುದೇ ಪ್ರಕಾರವಾಗಿ ಅಟ್ಯಾಕ್ಸ್ ಮಾಡಲ್ಲ. ನಾನು ಹೇಳ್ತಾ ಇದ್ದೀನಿ, ದೇವರ ಕೃಪೆ ನಿನಗಿದ್ರೆ ಯಾವ ಅಟ್ಯಾಕ್ಸ್ಗಳು ಎಲ್ಲ ಕ್ಯಾನ್ಸಲ್ ಹೋಗ್ತಾ ಇರ್ತವೆ. ಯಾಕೆಂದರೆ ನಿನ್ನನ್ನು ನಡೆಸ್ತಿರುವನು ಮನುಷ್ಯನಲ್ಲ, ನಿನ್ನನ್ನು ನಡೆಸೋಕೆ ಡಿಸೈಡ್ ಮಾಡಿನವನು ದೇವರು. ದೇವರು ಯಾವತ್ತು ತೀರ್ಮಾನ ಮಾಡ್ತಾನೋ, ಈ ವ್ಯಕ್ತಿಗೆ ನಾನು ಕಾಯಬೇಕು, ಈ ವ್ಯಕ್ತಿಯಿಂದ ನನ್ನ ಲಾಭ ತೆಕ್ಕೋಬೇಕು, ಈ ವ್ಯಕ್ತಿ ನನ್ನಿಂದ ಲಾಭ ಹೋಗ್ಬೇಕು ಈ ವ್ಯಕ್ತಿಗಂತ ದೇವರು ಯಾವಾಗ ಡಿಸೈಡ್ ಮಾಡ್ತಾನೋ ಅವಾಗ ನಾನು ಹೇಳ್ತಾ ಇದ್ದೀನಿ, ಅನೇಕ ನಿಮ್ಮ ಹೊಟ್ಟೆಗಳಿಗೆ ಶ್ರಾಪ ಹಾಕಿರ್ಬೋದು, ನಿನ್ನ ಮಗು ಸಾಯ್ತದೆ, ಇನ್ಮೇಲೆ ಇರಲ್ಲ. ಅನೇಕ ಜನ ಹೇಳ್ಬೋದು, ನಿನ್ನ ಗಂಡನಿಗೆ ನೌಕರಿ ಆಗಲ್ಲ. ಅನೇಕ ಜನ ಹೇಳ್ತಾರೆ, ನಿನ್ನ ಗಂಡ ಆಕ್ಸಿಡೆಂಟ್ ಸಾಯ್ತಾನೆ. ಅನೇಕ ಜನ ಹೇಳ್ಬೋದು, ಇವತ್ತು ನೀವು ಲಾಭ ಇರಲ್ಲ, ನಿಮ್ಗೆ ಶುಭ ಇಲ್ಲ ಅಂತ ಹೇಳ್ಬೋದು. ಇವತ್ತು ಅನೇಕ ಜನ ನಿಮ್ಮನ್ನು ಹೇಳ್ಬೋದು, ನಿಮ್ಮ ಕುಟುಂಬವೆಲ್ಲ ನುಚ್ಚು ನೂರಾಗ್ತದೆ, ಅನೇಕ ಶ್ರಾಪ ಹಾಕ್ಬೋದು. ನಾನು ಹೇಳ್ತಾ ಇದ್ದೀನಿ, ದೇವರ ಕೃಪೆ ನಿಮಗಿದ್ದರೆ ಯಾವ ಶ್ರಾಪವು ನಿನ್ನ ಹಿಂದೆ ಮುಂದೆ ಸುತ್ತಲಾರದು.
ಯಾವ ಪಾಪವು ನಿನ್ನ ಹಿಂದೆ ಮುಂದೆ, ಯಾಕೆಂದರೆ ನಿನ್ನ ಹಿಂದೆ ಮುಂದೆ ಸುತ್ತೋದು ಮನುಷ್ಯನ ಅನುಗ್ರಹ ಅಲ್ಲ, ದೇವರ ಅನುಗ್ರಹ, ಅದು ಕೃಪೆಯನ್ನ ಅನುಗ್ರಹ. ನಾನು ಹೇಳ್ತಾ ಇದ್ದೀನಿ, ಈ ವ್ಯಕ್ತಿಗೆ ಕತ್ತೆ ಕಳೆದಿನ ಅಂತ ಬಂದನು, ಆದರೆ ಇವನಿಗೆ ಮಹಾರಾಜನಾಗಿ ಮಾಡಿದನು. ನಾನು ಹೇಳ್ತಾ ಇದ್ದೀನಿ, ಈಗ ಗೊತ್ತಾ ದೇವರ ಪ್ಲಾನಿಂಗ್ ಹೀಗೆ ಇದೆ ಪ್ರಿಯ ದೇವ ಜನರೇ. ಒಂದು ಸಾರಿ ದೇವರು ನಿಮ್ಮನ್ನು ಏನಾದರೂ ಮನಸ್ಸು ಪಟ್ಟರೆ, ಒಂದು ಸಾರಿ ದೇವರು ನಿಮ್ಮನ್ನು ಇಷ್ಟಪಟ್ಟರೆ, ಅದು ಕೊಡೆಗೂ ಯಾವ ಹಂತದಲ್ಲೂ ನಿಮ್ಮನ್ನು ಬಿಡಕ್ಕೆ ಇಷ್ಟಪಡಲ್ಲ.